ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದಾರೆ ನೋಡಿ. ಏನು ಹಿಂಗಾಗೋಯ್ತು. ತುಮಕೂರಿನ ಮನಿಕೆರೆ ಪಾರ್ಕ್. ಅಂಬಾರಿ ಬಸ್ ನಮ್ಮ ಹಿಂದೆನೆ ನಿಂತೈತೆ. ಹಾಂ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ತುಮಕೂರು ಚಾನಲ್. ಫುಲ್ ಶೇವ್ ಮಾಡಿಸಿದ್ದಾರೆ. ಎಷ್ಟು ಸ್ಮಾರ್ಟಾಗಿ ಕಾಣ್ತಾ ಇದ್ದಾರೆ ನೋಡಿ. ಮಾಡು ಸ್ಮಾರ್ಟಾಗಿ ಕಾಣ್ತೀವಿ. ಏನಪ್ಪ ಇದು ಫುಲ್ ಫ್ಯಾಮಿಲಿ ಸೆಟ್ಟು ರೆಡಿ ಆಗಿಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರಲ್ಲ ಗಾಡಿನಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ತುಮಕೂರು ದಸರಾ ನೋಡೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗಬೇಕು. ಏನಪ್ಪ ಅಂತಂದರೆ ವಾಚ್ ತಗೋಬೇಕು. ಅಂದರೆ ನನ್ನ ಮಗಳಿಗೆ ಕ್ಲಾಕ್ ಕೊಡಿಸ್ಬೇಕಂತ ವಾಚ್ ಅಂಗಡಿಗೆ ಬಂದಿದ್ದೀವಿ. ಫೈನಲ್ ಒಂದು ಸೆಲೆಕ್ಟ್ ಮಾಡಿದ್ದಾಳೆ. ಅದರಲ್ಲಿ ನನಗೆ ಇಷ್ಟ ಆಗೋದು ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ, ಅವಳಿಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇಬ್ಬರು ಹಿಂಗೆ ಆಗಿ ತುಂಬ ಲೇಟ್ ಆಗೋಯಿತು. ಸೊ ಫೈನಲಿ ಒಂದು ವಾಚ್ ಸೆಲೆಕ್ಟ್ ಆಯಿತು. ಅದಕ್ಕೆ ಲಿಂಕ್ ತೆಗೆಸ್ಕೊಂಡು ಹಾಕ್ಕೊಂಡು ನೋಡಿ, ಅದು ಲಿಂಕ್ ತೆಗೆದ್ಬಿಟ್ಟು ಹಾಕ್ತಾಯಿದ್ದಾರೆ. ಹಾಕಿಸ್ಕೊಂಡು ತಗೊಂಡ್ಬರೋ ಅಷ್ಟರಲ್ಲಿ 6 ಗಂಟೆ ಆಗೋಯಿತು. ಅಂಗಡಿಲೆಲ್ಲ ಫುಲ್ ಕ್ಲಾಕ್ಗಳು, ವಾಲ್ ಕ್ಲಾಕು ಎಷ್ಟು ಚೆನ್ನಾಗಿದ್ವು ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ಅದು ನೋಡ್ಕೊತ ಬಂದ್ವಿ. ಇಲ್ಲಿ ಇದು ಗಾಜಿನ ಮನೆಯಲ್ಲಿ ಎಕ್ಸಿಬಿಷನ್ ಇತ್ತು, ಅದಕ್ಕೋಸ್ಕರ ನೋಡೋಣ ಅಂತ ಬಂದ್ವಿ. ಬಟ್ ಅದು ಕ್ಲೋಸ್ ಆಗಿ 1 ವೀಕ್ ಆಯ್ತಂತೆ. ನಮಗೆ ವಿಷಯ ಗೊತ್ತಾಗಲಿಲ್ಲ. ಅದಾದಮೇಲೆ ಅಮ್ಮನಿಕೆರೆಗೆ ಹೋದ್ವಿ. ಇಲ್ಲಿ ಎಂಟ್ರಿ ಫೀಸು ಚಿಕ್ಕ ಮಕ್ಕಳಿಗೆಲ್ಲ 5 ರೂಪೀಸ್ ಇರುತ್ತೆ, ದೊಡ್ಡವ್ರಿಗೆ 10 ರೂಪೀಸ್ ಇರುತ್ತೆ. ಅದಾದಮೇಲೆ ನಾವು ಟಿಕೆಟ್ ತೊಗೊಂಡು ಎಂಟ್ರಿ ಕೊಟ್ವಿ ಒಳಗಡೆ. ನಮ್ಮ ಮಕ್ಕಳಂತೂ ಫುಲ್ ಖುಷಿ ಅಂದರೆ ಖುಷಿಯಾಗಿದ್ದರು. ಮೊದಲೇ ಅವರಿಗೆ ಪಾರ್ಕ್ ಅಂದರೆ ತುಂಬ ಇಷ್ಟ. ಈ ಅಮಾನಿಕೆರೆ ಕರ್ಕೊಂಡೋಗ್ಬಿಟ್ರೆ ಮೊದಲೇ ಕೇಳಬೇಕಾ. ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಂಟ್ರಿ ಕೊಡ್ತಿದ್ದಂಗೆ ವಾವ್ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಮತ್ತು ನೋಡಿ ಹೋಗ್ತಾ ಇದ್ದಾಳೆ ನನ್ನ ಮಗಳು ಫುಲ್. ಅಮಾನಿಕೆರೆ ಪಾರ್ಕ್. ಆಮ ಆಮ ಹತ್ತಿಸ್ಬೇಕಾ? ಕಾಲು ತುಳಿತಾ ಇದ್ದೀನಿ. ತುಮಕೂರಿನ ಅಮಾನಿಕೆರೆ ಪಾರ್ಕ್. ವಾಟರ್ ರೈಡಿಂಗ್ ಎಲ್ಲ ಥರನೂ ಇದೆ. ಸಿಂಗಲ್ ರೈಡು, ಡಬಲ್ ರೈಡು, ಮತ್ತು ಫ್ಯಾಮಿಲಿ ಪ್ಯಾಕು ಎಲ್ಲ ಹೋಗ್ಬೋದು. ಆಮೇಲೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ರೆಸ್ಟೋರೆಂಟು. ಅಲ್ಲಿ ಊಟ ಹೋಗಿ ಲಂಚ್ ಮಾಡೋದು ಬೆಳಗ್ಗೆಯಿಂದ ಸಂಜೆವರೆಗೂ. ಬೆಳಗ್ಗೆ 10:30 ರಾತ್ರಿ 10:30ವರೆಗೂ ಇರುತ್ತೆ. ಹಾಂ 250 ಸ್ಪೀಡ್ ಬುಲೆಟು ಇಬ್ಬರಿಗೆ 250 ರೂಪಾಯಿ, 4 ಜನ ಇದ್ದರೆ 400 ರೂಪಾಯಿ. ಸ್ಪೀಡ್ ಬುಲೆಟ್ ಅಂದರೆ ಅದು ವೈಟ್ ಕಾಣಿಸ್ತಿದೆಯಲ್ಲ ಅದು. 3 ವರ್ಷದವ್ರಿಗೆ, 3 ವರ್ಷದ ಮಕ್ಕಳಿಗೆ ದುಡ್ಡಿಲ್ಲ, 3 ವರ್ಷದ ಮೇಲೆ ಎಲ್ರಿಗೂ ದುಡ್ಡಿರುತ್ತೆ. ಸೇಮ್ ರೇಟ್. ನೀವು ಯಾರಾದರೂ ತುಮಕೂರಿನವ್ರು ನೋಡ್ತಾ ಇದ್ದರೆ ಇಲ್ಲಿ ಬಂದು ಮಕ್ಕಳಿಗೆ ಖುಷಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಎಂಜಾಯ್ಮೆಂಟು. ದಸರಾ ಹಾಲಿಡೇಸ್ಗೆ ಬೇರೆ ಕಡೆ ಹೋಗೋದ್ರ ಬದಲು ಇಲ್ಲೇ 1 ಡೇ ಟ್ರಿಪ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಜಾರು ಒಂಚೂರು ಆಗೋದಿಲ್ಲ. ಓಕೆ ಬನ್ನಿ ನಾವು ಒಂದು ವಾಟರ್ ರೈಡ್ ಹೋಗೋಣ. ಅಮ್ಮ ಬ್ಯಾಗ್ ಎಲ್ಲಾದರೂ ಇಡ್ಬೋದಾ? ಎಲ್ಲ ರೆಡಿ ಆಗ್ತಾ ಇದ್ದಾರೆ ವಾಟರ್ ರೈಡ್ಗೆ. ಯುಕ್ತಿ
ಓಹೋ ಸಾಕ್ಷಿ, ಯಾಕೆ ಇದನ್ನ ಹಾಕೊಂಡಿರೋದು ನೀನು? ಈ ಜಡಕ್ಕಂತೆ ಬೇಡ. ಸಾಕ್ಷಿ, ನಂಗಂತೂ ಫುಲ್ ಭಯ ಆಗೋಯ್ತು ಹೆಂಗಪ್ಪ ಅಂತ. ಅಯ್ಯೋ, ಅಲ್ಲಿ ಹಿಡ್ಕೊಳ್ಳೋದಕ್ಕೆ ಏನೂ ಇರಲಿಲ್ಲ, ತುಂಬ ಭಯ ಆಯ್ತಿತ್ತು. ಫುಲ್ ಭಯ ಆಗ್ತೈತೆ, ಸ್ಪೀಡ್ ಇರುತ್ತಂತೆ ಹೇಳ್ತಾ ಇದ್ದಾರೆ, ತುಂಬ ಭಯ ಆಗ್ತಾಯಿದೆ. ನನ್ನ ಮಗಳು ನನಗೆ ಎದುರಿಸ್ತಾ ಇದ್ದಾಳೆ, ಅವಳು ಫುಲ್ ಖುಷಿಯಾಗಿ. ಅವರಂತೂ ಮೊದಲೇ ಹೇಳ್ಬಿಟ್ಟಿದ್ರು ಸ್ಪೀಡ್ ಇರುತ್ತೆ ಅಂದ್ಬಿಟ್ಟು. ನಾನು ಅಂತೂ ಲೈಫ್ನಲ್ಲಿ ಫಸ್ಟ್ ಟೈಮ್ ವಾಟರ್ ರೈಡಿಂಗ್ ಹೋಗಿದ್ದು. ನನ್ನ ಸಾಕ್ಷಿನೂ ಕಿರ್ಚುತ್ತಾ ಇದ್ದಾಳೆ, ಅವಳಿಗೆ ಭಯನೇ ಇಲ್ಲ. ತುಂಬ ಚೆನ್ನಾಗಿತ್ತು ಮತ್ತು ಸ್ಪೀಡ್ ಮಾತ್ರ ತುಂಬಾ ಇತ್ತು. ಆಮೇಲೆ ಕ್ರಾಸ್ ಮಾಡ್ತಾಯಿದ್ರು, ಒಂದೊಂದ್ಸಲ ಕ್ರಾಸ್ ಮಾಡಿದಾಗಂತೂ ಫುಲ್ ಭಯ ಆಗ್ಬಿಡೋದು. ಮತ್ತು ಚೆನ್ನಾಗಿತ್ತು, ಆಸಮ್. ವಾವ್, ನಾನು ಫಸ್ಟ್ ಟೈಮ್ ವಾಟರ್ ರೈಡಿಂಗ್ ಮಾಡಿರೋದು. ನಿಜವಾಗ್ಲೂ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರಿಗೆಲ್ಲ ಏನು ಭಯನೇ ಆಗಲಿಲ್ಲ, ಯಾಕಂದ್ರೆ ಅವರು ತುಂಬ ಸಲ ಈ ಥರ ಹೋಗಿದ್ದಾರೆ. ನೀವು ತುಮಕೂರಿಗೆ ಬಂದಾಗ ಅಮಾನಿಕೆರೆಗೆ ಬಂದರೆ ವಾಟರ್ ರೈಡ್ ಮಾತ್ರ ಕಂಪಲ್ಸರಿ ಬನ್ನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಆಗಿತ್ತು, ಬಟ್ಟೆ ಎಲ್ಲ ನೆಂದೋಯ್ತು. ನಾನು ಕೈಯಲ್ಲಿ ನೀರಿಟ್ಕೊಂಡು ಸಕ್ಕದಾಗಿತ್ತು. ಸಾಕ್ಷಿ ಎದ್ರಕೊಂತಾಳೆ ಅಂದರೆ ಫುಲ್ ಖುಷಿ ಪುರ್ಚಿತಾವಳು. ಏನು ಚೆನ್ನಾಗಿತ್ತಮ್ಮ. ಇನ್ನೊಂದ್ಸರಿ ಬಂದಾಗ ಇನ್ನೊಂದು ಪೆಡಲ್ ರೈಡ್ ಹೋಗೋಣ. ಮತ್ತೆ ಪಪ್ಪ ಕರ್ಕೊಂಡೋಗಿತ್ತಲ್ಲ ಈಗ ಇದು ವಾಟರ್ ರೈಡ್ಗೆ, ಪಪ್ಪಂಗೆ ಸ್ವೀಟ್ ಕೊಡಲಿಲ್ಲ. ನೋಡಿ ನಮ್ಮ ಪಾಪು ಆಗಲೇ ಹೆಂಗೆ ಓಡ್ತಾ ಇದ್ದಾಳೆ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಎಕ್ಸಸೈಸ್ ಮಾಡೋದು ಎಲ್ಲ, ಅದನ್ನು ಆಟ ಆಡೋದಕ್ಕೆ ಅಂತ ಹೋಗ್ತಾ ಇರೋದು ಅವಳು. ಈ ಥರ ಔಟ್ಸೈಡ್ ಕರ್ಕೊಂಬಂದಾಗ, ಅದರಲ್ಲೂ ಪಾರ್ಕ್ಗಳಿಗೆ ಕರ್ಕೊಂಬಂದಾಗ ಅವಳು ಕೈಗೆ ಸಿಗೋದಿಲ್ಲ ನಮಗೆ. ಅಲ್ಲಿ ನೋಡಿ ಸಾಕ್ಷಿ ಆಗಲೇ ಯಾರನ್ನೋ ಫ್ರೆಂಡ್ ಮಾಡ್ಕೊಂಬಿಟ್ಟಿರೋದು. ಸೊ ಅದಾದಮೇಲೆ ವಾಟರ್ ರೈಡ್ ಆದಮೇಲೆ ಈ ಥರ ಎಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಬರ್ತಾಯಿದ್ವಿ. ಈ ಕಡೆ ದೊಡ್ಡೋಳು ಆಡ್ತಾಯಿದ್ಲು. ಅದಾದಮೇಲೆ ನನ್ನ ದೊಡ್ಡ ಮಗಳು ಬಂದುಬಿಟ್ಟು ವಾಟರ್ ರೈಡ್ ಇನ್ನೊಂದು ಸರಿ ಹೋಗ್ಬೇಕಾಗಿತ್ತು ಅಮ್ಮ ಅಂತ ಹೇಳ್ತಾಯಿದ್ಲು. ನನಗಂತೂ ಸಾಕಾಯಿತು, ಇವ್ರಿಗೆ ಇಷ್ಟು ಆಟ ಆಡಿಸ್ತೀನಿ, ಒಂದು ಟ್ರಿಪ್ಗೆ ಕರ್ಕೊಂಡೋಗಿ ಸಾಕಾಯಿತು, ಇನ್ನೂ ಒಂದು ಟ್ರಿಪ್ಪು ಅಂತ ಹೇಳ್ತಾಯಿದ್ದಾಳೆ. ಅದಾದಮೇಲೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ಪಾರ್ಕಿಂದ ಆಚೆ ಬರ್ತಿದ್ದಂಗೆ ಸ್ವಲ್ಪ ಕತ್ಲೆ ಆಗಿತ್ತಲ್ಲ, ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು ರೋಡ್ನಲ್ಲಿ, ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನಂತೂ ಫುಲ್ ಕ್ಯೂರಿಯಾಸಿಟಿ ಆಗಿದ್ದೀನಿ, ಅದು ಫುಲ್ ಕತ್ಲೆ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಕ್ಕೆ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ. ಇವಾಗ ನಾವು ಚಾಟ್ಸ್ ತಿನ್ನೋದಕ್ಕೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಇದೆಯಲ್ಲ, ಅದ್ರ ಹತ್ರ ಫುಡ್ ಕೋರ್ಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಎಲ್ಲ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಚಾಟ್ಸ್ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ. ನಾವು ಪಿಜ್ಜಾ ಮತ್ತು ಮೋಮೋಸು ಆ ಜಾಗಕ್ಕೆ ಬಂದಿದ್ದೀವಿ. ಪಿಜ್ಜಾ ತೊಗೊಂಡ್ಲಿಲ್ಲ, ಮೋಮೋಸ್ ತೊಗೊಂಡ್ವಿ, ಮತ್ತು ಒಂದು ಪ್ಲೇಟ್ ಗೋಬಿ ತೊಗೊಂಡ್ವಿ. ಓಕೆ, ಹಿಂಗೆ ಚಾಟ್ಸ್ ತಿಂದ್ಕೊಂಡು ನಾವು ಹೊರಟ್ವಿ. ಆದರೆ ಅದು ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಫುಲ್ ಕ್ಲೀನ್ ಶೇವ್ ಮಾಡಿದ್ದಾರೆ ತುಂಬ ದಿನಗಳ ಮೇಲೆ, ತುಂಬ ವರ್ಷನೇ ಆಯಿತು, 1-2-3 ಇಯರ್ಸ್ ಆಯಿತು ಅವ್ರು ಕ್ಲೀನ್ ಶೇವ್ ಮಾಡಿ. ಅದಾದಮೇಲೆ ಇವಾಗಲೇ ಮಾಡಿದ್ದು ಕ್ಲೀನ್ ಶೇವು. ಅದಕ್ಕೆ ನಾವು ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ, ತುಂಬ ಸ್ಮಾರ್ಟಾಗಿ ಕಾಣಿಸ್ತಾಯಿದ್ರು ಅಂದ್ಬಿಟ್ಟು.
ಅದನ್ನು ನಾವು ಚಾಟ್ಸ್ ತಿಂದ್ಕೊಂಡು ಹೊರಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ ಅವಾಗಿಂದ. ಸೊ ನಾವಿವಾಗ ಡೈರೆಕ್ಟ್ ಊರಿಗೆ ಹೊರಟ್ವಿ. ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ಬೇಕಾದ್ರೆ ನಮ್ಗೆ ಎದುರಿಗೆ ಸಿಕ್ತು ಇದು ದಸರಾ ಅಂಬಾರಿ. ಇದು ತುಮಕೂರಲ್ಲಿ ಸ್ಪೆಷಲ್ಲು ಈ ವರ್ಷ ಮಾಡಿರೋದು. ಫ್ರೀಯಾಗಿ ಫುಲ್ ಒಂದು ರೌಂಡ್ ತುಮಕೂರು ಸಿಟಿ ಫುಲ್ ರೌಂಡ್ ಹಾಕಿಸ್ತಾರಂತೆ. ಅದು ನಾವು ಹೋಗ್ಬೇಕಾದ್ರೆ ನಮ್ಮ ಎದುರಿಗೇ ಸಿಕ್ತು. ನೋಡಿ ಇಲ್ಲೇ ಬರ್ತಾ ಇದೆ. ಚೆನ್ನಾಗಿತ್ತು, ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅದು ಹೋಗೋಕ್ಕಾಗಲಿಲ್ಲ ನಮಗೆ. ಅದ್ರ ಬದಲು ನಾವು ನಮ್ಮ ಅಂಬಾರಿಲೇ ಫುಲ್ ತುಮಕೂರು ಸಿಟಿ ರೌಂಡ್ ಹೊಡೆದಿದ್ದೀವಿ. ಚೆನ್ನಾಗಿತ್ತು. ಮತ್ತು ಸಿಗ್ನಲ್ ಬಂದಿತ್ತು, ನಮ್ಮ ಹಿಂದೆನೇ ನಿಂತಿತ್ತು, ಅದನ್ನು ವೀಡಿಯೋ ಮಾಡಿದ್ದೀನಿ. ನನಗಂತೂ ಈ ಲೈಟಿಂಗ್ಸ್ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ದಿನ ಇದೇ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತು. ಬಟ್ ಇದೇ ಥರ ಇದ್ದರೆ ಏನು ಚೆನ್ನಾಗಿರುತ್ತಲ್ವ. ವರ್ಷಕ್ಕೊಂದ್ಸರಿ ಹಬ್ಬ ಅಂತ, ಹಬ್ಬದ ಸಡಗರ ಅಂತ ಈ ಥರ ಮಾಡಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅದೇ ಖುಷಿ. ಸೊ ಅದನ್ನು ಮುಗಿಸ್ಕೊಂಡು ನಾವಿವಾಗ ಊರ ಕಡೆ ಹೊರಟಿದ್ದೀವಿ. ಈಗ ಹೋಗ್ಬೇಕಾದ್ರೆ ಊಟ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಸೊ ಕರ್ನಾಟಕ ಸಂಭ್ರಮ ಅಂತ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಕರ್ನಾಟಕ ಮಾತೆನ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟ್ರಾಫಿಕ್ ಬಂತು, ಮತ್ತು ಟ್ರಾಫಿಕ್ನೆಲ್ಲ ಮುಗಿಸ್ತಾ ಇದ್ವಿ. ಸೊ ಟ್ರಾಫಿಕ್ ಬಿಡ್ತು, ಇವಾಗ ಹೊರಟ್ವಿ ನಾವು. ಇದು ಟೌನ್ ಹಾಲ್ ಸರ್ಕಲ್ಲು. ಇದು ಅಶೋಕ ರೋಡ್. ಮತ್ತು ಇದು ಆಫೀಸು, ಮುನ್ಸಿಪಾಲಿಟಿ ಆಫೀಸು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದರೆ, ನಾನು ಯಾವತ್ತೂ ಮೈಸೂರು ದಸರಾ ನೋಡಿಲ್ಲ. ಇವಾಗ ನೋಡ್ತಾ ಇದ್ದರೆ ನಾನು ಇದೇ ಮೈಸೂರು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು. ಸೊ ಫೈನಲಿ ನಮ್ಮ ಊರಿಗೆ ಹೋಗೋ ರೋಡ್ ಬಂತು. ನಮ್ಮ ಊರಿಗೆ ಹೋಗೋ ರೋಡಲ್ಲಿ ಕಟ್ಟಾಗ್ತಾಯಿದ್ದೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ತುಮಕೂರಿನಲ್ಲಿ ಪ್ರತಿಯೊಂದು ರೋಡಲ್ಲೂ ಲೈಟಿಂಗ್ಸ್ ಹಾಕಿದ್ದಾರೆ. ಒಂದು ಸಣ್ಣ ರೋಡು ಅಂತ ಇಲ್ಲ, ಒಂದು ದೊಡ್ಡ ರೋಡು ಅಂತ ಇಲ್ಲ, ಪ್ರತಿಯೊಂದು ರೋಡಲ್ಲೂ ಲೈಟಿಂಗ್ಸು. ಸೊ ನಮ್ಮ ತುಮಕೂರನ್ನ ನಾವು ಈ ಥರ ಡೆಕೋರೇಷನಲ್ಲಿ ಇಷ್ಟು ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾ ಇರೋದನ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ, ಮತ್ತು ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ. ನನಗಂತೂ ಫುಲ್ ಖುಷಿ ಆಯಿತು. ಈ ವರ್ಷ ಹೋಗಲೇಬೇಕು ದಸರಾಗೆ ಅಂತ ಒಂದು ಆಸೆ ಇತ್ತು. ಬಟ್ ಮೆರವಣಿಗೆ ದಿನ, ವಿಜಯದಶಮಿ ದಿನ ಬರೋಕ್ಕಾಗುತ್ತೆ ಹೆಂಗೋ ಗೊತ್ತಿಲ್ಲ. ಬಟ್ ಇವಾಗಂತೂ ಕೊನೆ ಪಕ್ಷ ಈಗಲಾದರೂ ನೋಡಿದ್ನಲ್ಲ ಅಂತ ಒಂದು ಫುಲ್ ಖುಷಿ ಇದೆ, ಸಮಾಧಾನ ಇದೆ. ತುಂಬ ಖುಷಿ ಆಯಿತು. ಇವತ್ತಿನ ದಿನನ ನಾನು ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಆಯಿತು ವೀಕ್ಷಕರೇ, ನೀವು ಯಾರಾದರೂ ತುಮಕೂರಿನಲ್ಲಿ ಇದ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಟೈಮಲ್ಲಿ ಮಿಸ್ ಮಾಡ್ಕೊಳ್ಳೇಬೇಡಿ. ಒಂದು ಸಲ ಭೇಟಿ ಕೊಡಿ, ನಿಮಗೂ ಖುಷಿ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು.